ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ನಾನು ಡಾಕ್ಟರ್ ಕಾವ್ಯ. ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ ನಿಮಗೆ ಯಾಕೆ ಕೆಲವು ಮನೆಮದ್ದುಗಳು ಖಂಡಿತ ವರ್ಕ್ ಆಗೋದಿಲ್ಲ ಅಂತ. ಮೊದಲನೇದಾಗಿ, ಕೆಲವು ಮನೆಮದ್ದುಗಳಿಗೆ ಯಾವುದೇ ರೀತಿ ವೈಜ್ಞಾನಿಕವಾಗಿ ಪುರಾವೆ ಇಲ್ಲದೆ ಇರುವಂತದ್ದು, ಸಾಂಪ್ರದಾಯಿಕವಾಗಿ ಇದು ದೃಢಪಟ್ಟಿದ್ರು ಯಾವುದೇ ರೀತಿ ಎವಿಡೆನ್ಸ್ ಇಲ್ಲದೆ ಇರಬಹುದು. ಜೊತೆಗೆ ಪ್ರಮಾಣ, ಎಷ್ಟು ಪ್ರಮಾಣದಲ್ಲಿ ತಗೋತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಜಾಸ್ತಿ ತಗೊಂಡ್ಬಿಟ್ರೆ ನಮ್ಗೆ ಬೇಗ ವಾಸಿ ಆಗುತ್ತೆ ಅನ್ನೋ ಊಹಾಪೋಹಗಳಿಂದನೂ ಕೆಲವು ಮನೆಮದ್ದುಗಳು ವರ್ಕ್ ಆಗೋದಿಲ್ಲ. ಜೊತೆಗೆ ಬೇಗ ನನ್ಗೆ ಕಾಯಿಲೆ ವಾಸಿ ಆಗ್ಬೇಕು ಅಂತ ತಗೊಳ್ಳೋದ್ರಿಂದ ಯಾವುದೇ ಕಾರಣಕ್ಕೂ ವರ್ಕ್ ಆಗೋದಿಲ್ಲ. ಯಾಕಂದ್ರೆ ಮನೆಮದ್ದುಗಳಿಗೆ ಅದೇ ಆದ ಟೈಮು ಸಿಕ್ಕಾಬಟ್ಟೆ ಇಂಪಾರ್ಟೆಂಟು. ಇನ್ನು ಕೆಲವು ಟೈಮಲ್ಲಿ ಏನಾಗುತ್ತೆ ಗೊತ್ತಾ, ಎಲ್ಲಿಂದ ನಮ್ಮ ಮನೆಮದ್ದುಗಳು ಬರ್ತಾ ಇದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಕೆಮ್ಮಿದ್ದಾಗ ಓಕೆ, ಇನ್ನು ಜೇನುತುಪ್ಪ ತಗೊಳ್ಳೋದು ಒಳ್ಳೇದು, ಆದ್ರೆ ಜೇನುತುಪ್ಪ ಎಷ್ಟು ಗುಣಮಟ್ಟದ್ದಾಗಿದೆ ಅಂತ ತಿಳ್ಕೊಂಡು ತಗೊಳ್ಳೋದು ಸಿಕ್ಕಾಬಟ್ಟೆ ಒಳ್ಳೇದು. ನಿಮ್ಗೇನಾದ್ರೂ ಬೇರೆ ಕಾಯಿಲೆ ಇದ್ದಲ್ಲಿ ದಿನಾ ಕೆಮ್ಮಿಗೆ ಜೇನುತುಪ್ಪ ತಗೊಳ್ಳೋ ಬದಲು ನಿಜವಾಗ್ಲೂ ಶ್ವಾಸಕೋಶದಲ್ಲಿ ಏನಾದ್ರೂ ಬೇರೆ ತೊಂದರೆ ಇದೆಯಾ ಅಂತ ತಿಳ್ಕೊಂಡು ಆಮೇಲೆ ಮನೆಮದ್ದುಗಳನ್ನ ಮಾಡೋದು ತುಂಬಾ ಉಪಯುಕ್ತ ಅಂತ ಅನ್ಸುತ್ತೆ. ಕೆಲವೊಂದು ಟೈಮು ನೀವೇನಾದ್ರೂ ಬೇರೆ ಮೆಡಿಸಿನ್ಸ್ ತಗೊಂತಿದ್ರೆ ಆ ಮೆಡಿಸಿನ್ ಜೊತೆ ಮನೆಮದ್ದುಗಳು ಇಂಟ್ರಾಕ್ಟ್ ಆಗೋ ಸಾಧ್ಯತೆ ಸಿಕ್ಕಾಬಟ್ಟೆ ಇರುತ್ತೆ. ಇದರಿಂದ ಸೈಡ್ ಎಫೆಕ್ಟ್ ಜಾಸ್ತಿ ಆಗುತ್ತೆ. ಇದು ನೆನಪಿರ್ಲಿ. ಜೊತೆಗೆ ಈ ವಿಡಿಯೋ ನಿಮ್ಗೆ ಸಿಕ್ಕಾಬಟ್ಟೆ ಇನ್ಫಾರ್ಮೇಶನ್ ಆಗಿದೆ ಅಂತ ಅನ್ಕೋತೀನಿ. ನಾಗಿದ್ರೆ ನನಗೆ ಹೇಳಿ, ನೀವು ಎಷ್ಟು ಮನೆಮದ್ದುಗಳನ್ನ ತಗೊಂಡಿದ್ದೀರಾ, ಅದ್ರಲ್ಲಿ ಎಷ್ಟು ನಿಮ್ಗೆ ಉಪಯುಕ್ತವಾಗಿದೆ, ಎಷ್ಟು ನಿಮ್ಗೆ ಕೆಲಸನೇ ಮಾಡಿಲ್ಲ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ನನ್ನ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತಷ್ಟು ಇನ್ಫಾರ್ಮೇಶನ್ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಎಲ್ರಿಗೂ ಒಳ್ಳೇದಾಗಿ.